ಕಾರ್ನಿವಾಲ್ ಅದ್ಧೂರಿ ಬಿಡುಗಡೆ ಸಮಾರಂಭ. ಚಿಕ್ಕಮಗಳೂರಿನ ಝಾನ್ಸಿ ಕಿಯಾ ಶೋರೂಂನಲ್ಲಿ ಹೊಸ ವಿನೂತನ ಮಾದರಿಯ ಕಾರ್ನಿವಾಲ್ ಕಾರ್ ಬಿಡುಗಡೆಯ ಅದ್ಧೂರಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗುವ ಮೂಲಕ ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಚಾಲನೆ ನೀಡಿದರು. ಕಿರುಚಿತ್ರದ ಮೂಲಕ ಕಾರ್ನಿವಾಲ್ ಕಾರಿನ ವಿಶೇಷತೆಗಳನ್ನು ಹಂಚಿಕೊಂಡ ಝಾನ್ಸಿ ಕಿಯಾ ವ್ಯವಸ್ಥಾಪಕ ನಿರ್ದೇಶಕ ಸುಭಾಷ್ ಮಾತನಾಡಿ, ಶಿವಮೊಗ್ಗದಲ್ಲಿ ಪ್ರಾರಂಭವಾದ ನಮ್ಮ ಪಯಣ ದಾವಣಗೆರೆ, ಚಿಕ್ಕಮಗಳೂರು, ನಂತರ ಚಿತ್ರದುರ್ಗಕ್ಕೆ ಸಾಗಲಿದೆ. ಈ ಪಯಣದಲ್ಲಿ ನಮ್ಮನ್ನು ಆಶೀರ್ವದಿಸಿ ಸಹಕರಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಮಾತನಾಡಿದರು. and creating exceptional automotive experience. Today, as we celebrate the launch of new Kia Carnival, it's also a moment for us to reflect on our journey so far. This year marks the 4th year of our operations since we started Kia in Shimoga, and with the support of our valued customers and incredible support from our team, we have expanded into Davangere, now in Chikmagalur. We are also opening our next showroom in Chitradurga very soon. This growth is only possible with support and trust given by our customers and also unwavering support from our directors, Mr. P.Y. Raghavendra and Mr. P.Y. Vijayendra. Their guidance and vision have been very instrumental in taking ఝాన్సీ Kia into the new heights. But our success would not be possible without the backbone of our organization, a dedicated and passionate team whom we proudly call a family. From our sales team that brings us energy and commitment, to our service team ensuring customer satisfaction, to our HR and CRM team who work behind the screen and ensure ఝాన్సీ Kia is growing. ಚಿಕ್ಕಮಗಳೂರು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಅಜ್ಜ ಶ್ರೀ ಯಡಿಯೂರಪ್ಪ ಹಾಗೂ ಅಪ್ಪ ಶ್ರೀ ರಾಘವೇಂದ್ರ ಇವರುಗಳು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದಿದ್ದರೂ ಸಹ ತಾವು ತಮ್ಮ ಸ್ವಂತ ಶ್ರಮದಿಂದ ವ್ಯಾಪಾರೋದ್ಯಮದಲ್ಲಿ ಏನಾದರೂ ಸಾಧಿಸಲೇಬೇಕೆಂದು ಛಲದಿಂದ ಝಾನ್ಸಿ ಕಿಯಾ ಪ್ರಾರಂಭಿಸಿರುವುದು ಶ್ಲಾಘನೀಯ. ವ್ಯಾಪಾರೋದ್ಯಮದಲ್ಲಿ ಬೆಳೆಯುವ ನಿಮ್ಮ ಆಸೆ ಕೈಗೂಡಲಿ ಎಂದು ಹಾರೈಸಿದರು. ನಾವು ಒಂದೇ ಒಂದು ಶುಭ ಹಾರೈಸಲು ಈ ಕಿಯಾ ಶೋರೂಮ್ ಏನು ಇವತ್ತು ಝಾನ್ಸಿ ಹೆಸರಿನಲ್ಲಿ 3 ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ಇದು ಬಹುಶಃ
ದಾಖಲೆಯಾಗಿ ಹೇಗೆ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ದಾಖಲೆ ಮಾಡಿದವರು ನಮ್ಮ ನಾಯಕರಾದಂತ ಸನ್ಮಾನ್ಯ BS ಯಡಿಯೂರಪ್ಪನವರು, ಅದೇ ರೀತಿ ಇದು 3 ಜಿಲ್ಲೆ ಅಲ್ಲ 31 ಜಿಲ್ಲೆಯಲ್ಲೂ ಈ ಶೋರೂಮ್ ಓಪನ್ ಆಗಿ ಒಳ್ಳೆಯ ವ್ಯವಹಾರವನ್ನು ಮಾಡಿ ಗ್ರಾಹಕರಿಗೂ ಸಹ ಉತ್ತಮವಾದಂತಹ ಕಾರನ್ನ ತಲುಪಿಸುವಂತೆ ಆಗಲಿ. ಬಹುಶಃ ಈಗಾಗಲೇ ರಾಜ್ಯದಲ್ಲಿ ಕಿಯಾ ಕಾರ್ನ ಬಹಳ ಅತ್ಯುತ್ತಮ ಕಾರ್ ಅಂತೇಳಿ ಎಲ್ಲರೂ ಸಹ ಕೊಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೂ ಈಗ ನೀವು ನೋಡಿದ ಒಂದು ಕ್ಷಣಿಕ ವಿಡಿಯೋದಲ್ಲಿ ಕಾರ್ಯಕ್ರಮ ಮತ್ತೆ ಕಾರ್ನಿವಲ್ ಕಾರ್ನ ಏನ್ ಪ್ರೆಸೆಂಟ್ ಮಾಡಿದರೆ ಅದು ಅದ್ಭುತವಾಗಿದೆ. ಇದರ ಸೇಲ್ಸ್ ತುಂಬಾ ಚೆನ್ನಾಗಾಗ್ಲಿ. ಮತ್ತೊಮ್ಮೆ ಈ ಒಂದು ಕಿಯಾ ಕಾರ್ನ ಚಿಕ್ಕಮಗಳೂರಲ್ಲಿ ಅದರಲ್ಲೂ ನಮಗೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಕಲ್ಯಾಣ ನಗರ ಹೆಸರೇ ಕಲ್ಯಾಣ ನಗರದ ಬಸವೇಶ್ವರ ಬೀದಿ ಅಂತ ನಾಮಕರಣ ಆಗಿರ್ತಕ್ಕಂಥ ನಮ್ಮ ಬೈಪಾಸ್ ನಲ್ಲಿ ಇವತ್ತು ಈ ಕಿಯಾ ಶೋರೂಮ್ ತೆರೆದು ಓಪನ್ ಆಗಿ ಸುಮಾರು 3 ತಿಂಗಳೊಳಗಡೆ ಈ ಒಂದು ಅತ್ಯುನ್ನತ ಕಾರನ್ನು ಸಹ ಬಿಡುಗಡೆ ಮಾಡುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ತಾ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಹಾಗೂ ಕಡೂರು ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶ್ ಮಾತನಾಡಿ, ಚಿಕ್ಕಮಗಳೂರು ಕಾಫಿ ನಾಡಿನಲ್ಲಿ ಎಲ್ಲಾ ತರಹದ ಕಾರುಗಳಿದ್ದು ಕಿಯಾ ಶೋರೂಮ್ನ ಕೊರತೆಯಾಗಿತ್ತು. ಚಿಕ್ಕಮಗಳೂರು ಜನತೆಗೆ ಈ ಸದಾವಕಾಶ ಒದಗಿಸಿರುವ ತಮಗೂ ತಮ್ಮ ಸಿಬ್ಬಂದಿಗಳಿಗೂ ಯಶಸ್ಸು ದೊರೆಯಲಿ ಎಂದು ಹಾರೈಸಿದರು. ಇವತ್ತು ಉದ್ಯಮಗಳನ್ನ ನಡೆಸುವಂತದ್ದು ಸುಲಭದ ಮಾತಲ್ಲ, ಬಹಳ ಒಂದು ಚಾಲೆಂಜಿಂಗ್, ಕಷ್ಟಕರವಾದಂತಹ ಒಂದು ವಿಚಾರ. ಇಂಥ ಒಂದು ಉದ್ಯಮವನ್ನು ತೆಗೆದುಕೊಂಡು ನೂರಾರು ಕುಟುಂಬಗಳಿಗೆ ಒಂದು ಜೀವನವನ್ನ ಕಲ್ಪಿಸಿಕೊಡುವಂಥದ್ದು ನಮ್ಮ ಜಾನ್ಸಿ ಕಿಯಾ ಮೋಟರ್ಸ್ ಇಂದ ಮಾಡಿರುವಂಥದ್ದನ್ನು ನಾವು ಮೊಟ್ಟಮೊದಲಿಗೆ ಅಭಿನಯಿಸಬೇಕು. ಯಾಕಂದ್ರೆ ಚಾಲೆಂಜಿಂಗ್ ಆಗಿ ಅವರು ಮಾಡಿರುವಂಥದ್ದು. ಇನ್ನ ಉತ್ತಮ ಗುಣಮಟ್ಟದ ವಾಹನವಾಗಿರೋದ್ರಿಂದ ಗ್ರಾಹಕರು ಏನು ಶೋರೂಮ್ ಕಡೆ ಬರುವಂಥದ್ದು, ಅವರು ವಿಚಾರಣೆ ಮಾಡುವಂಥದ್ದು ಮತ್ತು ತೆಗೆದುಕೊಂಡು ಅದರ ಪ್ರಯೋಜನವನ್ನ ಪಡೆಯುವಂಥದ್ದು. ಉತ್ತಮ ಗುಣಮಟ್ಟದ ವಾಹನ ಇದೆ, ಉತ್ತಮ ಗುಣಮಟ್ಟದ ಸೇವೆನೂ ಸಹಿತ ಅವರು ನೀಡೋದ್ರಿಂದ ಈ ಒಂದು ಚಿಕ್ಕಮಗಳೂರಲ್ಲಿ ಏನು ಸ್ಥಾಪನೆ ಮಾಡಿದರೆ ಇದು ಅತ್ಯಂತ ಯಶಸ್ವಿಯಾಗಿ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸಾಕಷ್ಟು ಕಿಯಾ ಕಾರುಗಳು ಈ ನಮ್ಮ ಜಿಲ್ಲೆಯಲ್ಲಿ ಇದೆ, ಬಂದಿದೆ. ಮುಂದೆ ನಿಮ್ಮ ಶೋರೂಮ್ ಮೂಲಕ ಅನೇಕ ಕಾರುಗಳು ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜನ ತೆಗೆದುಕೊಂಡು ಅದರ ಪ್ರಯೋಜನವನ್ನು ಪಡೀಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಹಕಾರ ಸಂಘ ಬ್ಯಾಂಕ್ಗಳ ಅಧ್ಯಕ್ಷರು ಹಾಗೂ ತರೀಕೆರೆ ಮಾಜಿ ಶಾಸಕರಾದ DS ಸುರೇಶ್ ಮಾತನಾಡಿ, ಶಿವಮೊಗ್ಗದಲ್ಲಿ ನಡೆದ ಕಾರ್ನಿವಲ್ ಬಿಡುಗಡೆ ಸಮಾರಂಭಕ್ಕೆ ಆಹ್ವಾನಿಸಿದ್ದು ಕಾರಣಾಂತರದಿಂದ ಅಲ್ಲಿ ಭೇಟಿ ನೀಡಲಾಗಲಿಲ್ಲ. ದೈವ ಕೃಪೆ ಇಂದು ಚಿಕ್ಕಮಗಳೂರಿನಲ್ಲಿ ಈ ಕಾರು ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿದ್ದು ಸಂತಸ ನೀಡಿದೆ. ತಮ್ಮೆಲ್ಲರ ಉತ್ತಮ ಸೇವೆಯಿಂದ ಜಾನ್ಸಿ ಕಿಯಾ ಚಿಕ್ಕಮಗಳೂರು ಜನತೆಯ ಮನೆ ಮಾತಾಗಲಿ ಎಂದು ಆಶಿಸಿ ಮಾತನಾಡಿದರು. ನಾನು ಮೊಟ್ಟ ಮೊದಲಿಗೆ ಕಿಯಾ ಸೆಂಟರ್ಸ್ ಕಾರ್ ಬಿಟ್ಟಾಗ ನಾನು ಅದರ ಗ್ರಾಹಕ. ಬೆಂಗಳೂರಲ್ಲಿ ಅವಾಗಿನ ಶೋರೂಮ್ ಓಪನ್ ಆಗಿರಲಿಲ್ಲ. ಬೆಂಗಳೂರಲ್ಲಿ ಆ ಕಾರನ್ನು ನನ್ನ ಮಗನಿಗೆ ತರಿಸಿದ್ದೆ. ಈಗಲೂ ಕೂಡ ಅದಿದೆ. ಸರ್ವಿಸ್ಗೆ ನಿಮ್ಮ ಶೋರೂಮ್ಗೆ ಸುಮಾರು ಬರ್ತಾ ಇರ್ತಕ್ಕಂಥದ್ದು. ನಿಮ್ಮ ಬಸವರಾಜ್ ಅವರು ಮತ್ತು ಇನ್ನೊಬ್ಬರು ಬಂದಾಗ ಅವ್ರು ಹೇಳಿದೆ, ನಮ್ಮ ಗಾಡಿ ನಿಮ್ಮ ಶೋರೂಮ್ಗೆ ಬರುತ್ತಪ್ಪ ಸರ್ವಿಸ್ ಅಂತೇಳಿ. ಆದರೂ ಈ ಭಾಗದಲ್ಲಿ ಈ ಒಂದು ಶೋರೂಮನ್ನು ತೆರೆಯೋದ್ರ ಮುಖಾಂತರ ಈ ಭಾಗದ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತಕ್ಕಂಥದ್ದನ್ನು ತಾವು ಮಾಡ್ತಾ ಇದ್ದೀರಿ. ಅದು ನಿಮ್ಮ ಒಂದು ತಾತನ ಆಶೀರ್ವಾದಕ್ಕೆ ನಾನು ಕೂಡ ಭಾವಿಸಿದ್ದೀನಿ. ಕಿಯಾ ಕಾರ್ನಿವಲ್ ಬಿಡುಗಡೆಯ ಸಮಾರಂಭಕ್ಕೆ ಗಣ್ಯರೆಲ್ಲರೂ ಸಾಕ್ಷಿಯಾದರು. ಸಮಾರಂಭಕ್ಕೆ ಆಗಮಿಸಿದ್ದ ಅತಿಥಿಗಳು ಕಾರಿನಲ್ಲಿರುವ ವಿಶಿಷ್ಟ ವಿನೂತನ ಸೌಲಭ್ಯಗಳನ್ನು ಕಂಡು ಬೆರಗಾದರು.
ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಶಿವಶಂಕರ್, ಝಾನ್ಸಿ ಕಿಯಾ ನಿರ್ದೇಶಕರಾದ ಭಗತ್, ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಿಂಗಾರಾಧ್ಯ, ಸಿಪಿಐ ಮುಖಂಡರಾದ ರೇಣುಕಾರಾಧ್ಯ ಮುಂತಾದವರು ಭಾಗವಹಿಸಿದ್ದರು.